ಬನ್ನಿ ಪುರಾಣದ ಪುಟಗಳಿಂದ ಇತಿಹಾಸದ ಆಳಕ್ಕೆ ಒಂದು ರೋಚಕ ಪಯಣ ಹೋಗೋಣ. ಇದು ಒಂದು ಕಳೆದು ಹೋದ ನಗರದ ಕಥೆ. ಕೇವಲ ದಂತಕಥೆ ಅಂತ ಅನ್ಕೊಂಡಿದ್ದು ಹೇಗೆ ಸತ್ಯವಾಗಿ ಬದಲಾಯಿತು ಅನ್ನೋದನ್ನು ನೋಡೋಣ. ಒಮ್ಮೆ ಯೋಚನೆ ಮಾಡಿ, 5000 ವರ್ಷಗಳಿಂದ ಬರೀ ಕಥೆ ಅಂತ ಕೇಳಿಕೊಂಡು ಬಂದಿದ್ದು ಇದ್ದಕ್ಕಿದ್ದಂತೆ ನಿಜ ಅಂತ ಗೊತ್ತಾದರೆ ಹೇಗಿರುತ್ತೆ? ಅರೇಬಿಯನ್ ಸಮುದ್ರದ ಆಳದಲ್ಲಿ ಕೇವಲ ಕಲ್ಪನೆ ಅಂದ್ಕೊಂಡಿದ್ದಕ್ಕೆ ಸಾಕ್ಷಿ ಸಿಕ್ಕರೆ 1983ನೇ ಇಸ್ವಿ ಪುರಾತತ್ವ ಶಾಸ್ತ್ರಜ್ಞ ಇದ್ದಿದ್ದು ಕಡಲ ಜೀವಿಗಳನ್ನಲ್ಲ, ಬದಲಿಗೆ ಒಂದು ಇಡೀ ನಾಗರಿಕತೆಯ ಕಳೆದು ಹೋದ ಕುರುಹುಗಳನ್ನು. ಆಗ ಅವರಿಗೆ ಸಿಕ್ಕ ಒಂದು ಸುಳುವು ಇತಿಹಾಸದ ದಿಕ್ಕನ್ನೇ ಬದಲಿಸುವಂತಿತ್ತು. ಸರಿ, ಈ ಆಧುನಿಕ ಹುಡುಕಾಟಕ್ಕೆ ಸ್ಫೂರ್ತಿಯಾಗಿದ್ದೇನೋ? ಬನ್ನಿ ಈಗ ಪ್ರಾಚೀನ ಕಥೆಯ ಕಡೆಗೆ ಹೋಗೋಣ. ಆ ದಂತಕಥೆಯೇ ಸ್ವರ್ಣ ದ್ವಾರಕೆಯ ಕಥೆ. ಪುರಾಣಗಳ ಪ್ರಕಾರ ದ್ವಾರಕೆ ಅಂದ್ರೆ ಸುಮ್ಮನೆ ಒಂದು ನಗರ ಅಲ್ಲ, ಅದೊಂದು ಚಿನ್ನದ ನಗರಿ. ಸ್ವತಃ ಸಮುದ್ರ ದೇವನೇ ನೀಡಿದ ಭೂಮಿ ಮೇಲೆ ದೇವಲೋಕದ ವಾಸ್ತುಶಿಲ್ಪಿ ವಿಶ್ವಕರ್ಮನೇ ಅದನ್ನು ವಿನ್ಯಾಸಗೊಳಿಸಿದಾನಂತೆ. ಅಲ್ಲಿ 9 ಲಕ್ಷಕ್ಕೂ ಹೆಚ್ಚು ಚಿನ್ನ ವಜ್ರದ ಅರಮನೆಗಳಿದ್ವು ಅಂತ ಮಹಾಭಾರತ ಹೇಳುತ್ತೆ. ಅದು ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆಯ ಒಂದು ದೊಡ್ಡ ಕೇಂದ್ರವಾಣಿತು. ಅಬ್ಬಾ, ಇಂಥ ಅದ್ಭುತ ನಗರಕ್ಕೆ ಅಂತ್ಯಕಾಲ ಬಂದಿದ್ದು ಹೇಗೆ? ಕಾರಣ 2 ಘೋರ ಶಾಪಗಳು. ಒಂದು, ಮಹಾಭಾರತ ಯುದ್ಧದ ನಂತರ ಮಕ್ಕಳನ್ನೆಲ್ಲ ಕಳ್ಕೊಂಡು ದುಃಖದಲ್ಲಿದ್ದ ಗಾಂಧಾರಿ ಕೊಟ್ಟ ಶಾಪ. ಇನ್ನೊಂದು, ಕೃಷ್ಣನ ಮಗ ಸಾಂಬ ಋಷಿಗಳಿಗೆ ತಮಾಷೆ ಮಾಡಿದ್ದಕ್ಕೆ ಸಿಕ್ಕ ಶಾಪ. ಇವೆರಡೂ ಶಾಪಗಳು ದ್ವಾರಕೆಯ ದುರಂತಕ್ಕೆ ಮುನ್ನುಡಿ ಬರೆದವು. ಕೃಷ್ಣ ತನ್ನ ಅವತಾರವನ್ನು ಮುಗಿಸಿದ ತಕ್ಷಣವೇ ಆ ಶಾಪ ನಿಜವಾಯಿತು. ವೈಭವದಿಂದ ಮೆರೆಯುತ್ತಿದ್ದ ಆ ಚಿನ್ನದ ನಗರಿ ಕ್ಷಣ ಮಾತ್ರದಲ್ಲಿ ಸಮುದ್ರದ ಪಾಲಾಯಿತು. ಕಣ್ಣಿಗೆ ಕಾಣಿಸದೆ ಮುಂದಿನ ಜನಾಂಗಕ್ಕೆ ಕೇವಲ ಒಂದು ಕಥೆಯಾಗಿ ಮಾತ್ರ ಉಳಿದುಕೊಂಡಿತು. ಸರಿ, ಇದುವರೆಗೂ ಕೇಳಿದ್ದು ಕಥೆ. ಆದರೆ ಈ ಕಥೆಯನ್ನೇ ಸತ್ಯ ಅಂತ ನಂಬಿ ಅದನ್ನ ಹುಡುಕೋಕೆ ಹೊರಟ ಒಬ್ಬ ಧೀಮಂತ ವ್ಯಕ್ತಿ ಇದ್ರು. ಅವರೇ ಡಾಕ್ಟರ್ SR ರಾವ್. ಡಾಕ್ಟರ್ SR ರಾವ್ ಅವರ ದೃಷ್ಟಿಕೋನವೇ ವಿಭಿನ್ನವಾಗಿತ್ತು. ಅವರು ಪುರಾಣಗಳನ್ನ ಕೇವಲ ಕಟ್ಟುಕತೆ ಅಂತ ತಳ್ಳಿ ಹಾಕಲಿಲ್ಲ. ಅವರ ಮಾತಲ್ಲಿ ಹೇಳೋದಾದ್ರೆ, ನಾನು ಇವುಗಳನ್ನ ಧಾರ್ಮಿಕ ಗ್ರಂಥಗಳಾಗಿ ನೋಡಲ್ಲ, ಬದಲಿಗೆ ಐತಿಹಾಸಿಕ ದಾಖಲೆಗಳಾಗಿ ನೋಡ್ತೀನಿ. ಇದೇ ಯೋಚನೆ ಅವರನ್ನ ಈ ಮಹಾನ್ ಸಂಶೋಧನೆಗೆ ಪ್ರೇರೇಪಿಸಿದ್ದು. ಆದರೆ ಈ ಕೆಲಸ ಅಷ್ಟು ಸುಲಭ ಆಗಿರಲಿಲ್ಲ. ವೈಜ್ಞಾನಿಕ ಸಮುದಾಯವೇ ಅವರನ್ನ ಅನುಮಾನದಿಂದ ನೋಡ್ತು. ಆ ಕಾಲದಲ್ಲಿ ಭಾರತದಲ್ಲಿ ಮೆರೈನ್ ಆರ್ಕಿಯಾಲಜಿ ಅನ್ನೋದು ಇನ್ನೂ ಅಸುಗೂಸು. ಸೋನಾರ್ನಂತಹ ಆಧುನಿಕ ಟೆಕ್ನಾಲಜಿ ಇರಲಿಲ್ಲ. ಕೈಯಲ್ಲೇ ಹುಡುಕ್ಬೇಕಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ. ಮೊದಲ ಸಂಶೋಧನೆಗೆ ಸಿಕ್ಕಿದ್ದು ಬರೀ 800 ರೂಪಾಯಿ. ಎಷ್ಟು ಮಟ್ಟಿಗೆ ಅಂದರೆ ಡಾಕ್ಟರ್ ರಾವ್ ತಮ್ಮ ಸ್ವಂತ ಸಂಬಳದ ದುಡ್ಡಲ್ಲಿ ತಂಡದವರಿಗೆ ಊಟ ಹಾಕಿಸ್ತಿದ್ರು. ಇಷ್ಟೆಲ್ಲ ಕಷ್ಟ ಇದ್ರೂ ಅವರು ಧೈರ್ಯಗೆಡಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಕೊನೆಗೂ ಫಲ ಸಿಗೋ ಸಮಯ ಬಂತು. ಈಗ ಬರೋಣ ಈ ಸಂಶೋಧನೆಯ ಅತ್ಯಂತ ರೋಚಕ ಭಾಗಕ್ಕೆ. ಸಮುದ್ರದ ಆಳದಲ್ಲಿ ಅವರಿಗೆ ಸಿಕ್ಕಿದ್ದಾದ್ರೂ ಏನು? ಈ ಹುಡುಕಾಟ 1-2 ದಿನದ ಕಥೆಯಲ್ಲ, ಇದು ದಶಕಗಳ ತಪಸ್ಸು. ನೋಡಿ, 1963ರಲ್ಲಿ ನೆಲದ ಮೇಲೆ ಶುರುವಾದ ಉತ್ಖನನ, 1980ರ ದಶಕದಲ್ಲಿ ಡಾಕ್ಟರ್ ರಾವ್ ಅವರ ನೀರೊಳಗಿನ ಸಾಹಸ, 2000ನೇ ಇಸ್ವಿಯಲ್ಲಿ ಹೈಟೆಕ್ ಸೋನಾರ್ ಬಳಕೆ, ಹೀಗೆ 2024ರವರೆಗೂ ಈ ಹುಡುಕಾಟ ನಡೀತಾನೇ ಇದೆ. ಅವರಿಗೆ ಮೊದಲು ಸಿಕ್ಕಿದ್ದು ಒಂದು ಶಾಕಿಂಗ್ ಸಾಕ್ಷಿ. ಸಮುದ್ರದ ಕೆಳಗೆ ಸುಮಾರು 30 ಮೀಟರ್ ಆಳದಲ್ಲಿ ಬರೋಬ್ಬರಿ 560 ಮೀಟರ್ ಉದ್ದದ ಒಂದು ದೊಡ್ಡ ಕಲ್ಲಿನ ಗೋಡೆ. ನೀವೇ ಹೇಳಿ, ಇದು ನೈಸರ್ಗಿಕವಾಗಿ ಆಗೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದು ಮನುಷ್ಯರೇ ಕಟ್ಟಿದ್ದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ತು. 3 ತೂತುಗಳಿರೋ ದೊಡ್ಡ ದೊಡ್ಡ ಕಲ್ಲಿನ ಲಂಗರ್ಗಳು. ಇವನ್ನ ನೋಡಿ ಪುರಾತತ್ವಜ್ಞರಿಗೆ ಖಾತ್ರಿ ಆಯಿತು, ದಂತಕಥೆಗಳಲ್ಲಿ ಹೇಳಿದ ಹಾಗೆ ಇದು ನಿಜವಾಗ್ಲೂ ಒಂದು ದೊಡ್ಡ ಬಂದರು ಆಗಿತ್ತು ಅಂತ. ಅಲ್ಲಿ ಸಿಕ್ಕಿದ ವಸ್ತುಗಳ ವಯಸ್ಸು ಕಂಡುಹಿಡಿಯೋಕೆ ಕಾರ್ಬನ್ ಡೇಟಿಂಗ್ ಮಾಡಿದಾಗ ರಿಸಲ್ಟ್ಸ್ ನೋಡಿ ಎಲ್ಲರೂ ದಂಗಾಗೋದ್ರು. ಯಾಕಂದ್ರೆ ಹೆಚ್ಚಿನ ವಸ್ತುಗಳು ಸುಮಾರು 3500 ವರ್ಷ ಹಳೆಯದಾಗಿದ್ರೆ, ಕೆಲವು ವಸ್ತುಗಳು ಕರೆಕ್ಟಾಗಿ ಮಹಾಭಾರತದ ಕಾಲ ಅಂದ್ರೆ 5000 ವರ್ಷಗಳಷ್ಟು ಹಳೆಯದಾಗಿದ್ವು. ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಅಂದ್ರೆ, ಒಂದು ವಸ್ತು ಬರೋಬ್ಬರಿ 9000 ವರ್ಷ ಹಳೆಯದು ಅಂತ ಗೊತ್ತಾಯಿತು. ಡಾಕ್ಟರ್ ರಾವ್ ಅವರು ಕೈಯಿಂದ ಹುಡುಕಿ ವೇಳಿದ್ದನ್ನೇ ಇತ್ತೀಚಿನ ಟೆಕ್ನಾಲಜಿ ಕೂಡ ಹೌದು ಇದು ನಿಜ ಅಂತ ಸೀಲ್ ಹಾಕ್ತು. 2001-2007ರ ನಡುವೆ ಸೋನಾರ್ ಬಳಸಿ ಸ್ಕ್ಯಾನ್ ಮಾಡಿದಾಗ ನೀರಿನಡಿಯಲ್ಲಿ ಒಂದು ಸುಸಜ್ಜಿತ ನಗರದ ಬ್ಲೂ ಪ್ರಿಂಟ್ ಸಿಕ್ತು. ಅಡಿಪಾಯಗಳು, ರಸ್ತೆಗಳು, ಚರಂಡಿ ವ್ಯವಸ್ಥೆ ಎಲ್ಲವೂ ಇತ್ತು. ಸರಿ, ಒಂದು ಕಡೆ ದಂತಕಥೆ, ಇನ್ನೊಂದು ಕಡೆ ವಿಜ್ಞಾನದ ಸಾಕ್ಷಿ. ಈಗ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಆಗ ನಮಗೆ ಸಿಗುವ ಚಿತ್ರಣವಾದರೂ ಏನು? ಹಾಗಾದ್ರೆ ದ್ವಾರಕೆ ಮುಳುಗುದ್ದು ಹೇಗೆ? ಪುರಾಣ ಹೇಳೋ ಹಾಗೆ ಶಾಪದಿಂದನ? ವಿಜ್ಞಾನಿಗಳು ಇದಕ್ಕೊಂದು ಥಿಯರಿ ಹೇಳ್ತಾರೆ. ಸುಮಾರು 5000 ವರ್ಷಗಳ ಹಿಂದೆ ಭೂಮಿ ಮೇಲೆ ಹಿಮಯುಗ ಮುಗಿದಿತ್ತು. ಆಗ ದೊಡ್ಡ ದೊಡ್ಡ ಹಿಮಪರ್ವತಗಳು ಕರಗಿ ಇಡೀ ಪ್ರಪಂಚದಲ್ಲಿ ಸಮುದ್ರದ ಮಟ್ಟ ದಿಢೀರಂತ ಏರ್ತು. ಇದೊಂದು ದೊಡ್ಡ ಪ್ರಳಯದಂತಿತ್ತು. ದಡದಲ್ಲಿದ್ದ ದ್ವಾರಕೆಯಂತಹ ನಗರಗಳು ಈ ಪ್ರವಾಹದಲ್ಲಿ ಮುಳುಗು ಹೋಗಿರ್ಬೋದು ಅನ್ನೋದು ಅವರ ವಾದ. ಅಂದ್ರೆ ನೋಡಿ, ಇಲ್ಲಿ ಕನೆಕ್ಷನ್ ಸಿಗುತ್ತೆ. ಪುರಾಣ ಹೇಳುತ್ತೆ ಶಾಪದಿಂದ ಮುಳುಗಿತು ಅಂತ. ಇದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ.
ವಿಜ್ಞಾನ ಹೇಳುತ್ತೆ ಸಮುದ್ರ ಮಟ್ಟ ಏರಿಕೆಯಿಂದ ಮುಳುಗಿತು ಅಂತ. ಇದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಬಹುಶಃ ಆ ಕಾಲದ ಜನರು ತಮಗೆ ಎದುರಾದ ಆ ಭಯಂಕರ ನೈಸರ್ಗಿಕ ವಿಕೋಪವನ್ನೇ ಶಾಪ ಅಂತ ಕರೆದಿರ್ಬೋದಲ್ವೇ? ನೋಡಿ, ಈ ಇಡೀ ದ್ವಾರಕೆಯ ಹುಡುಕಾಟದಿಂದ ನಮಗೆ ಒಂದು ಅದ್ಭುತವಾದ ಪಾಠ ಸಿಗುತ್ತೆ. ಒಂದು ನಂಬಿಕೆ, ಒಂದು ಕಥೆ, ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಬಹುದು. ಮತ್ತು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ದಾರಿಯನ್ನು, ಬೇಕಾದ ಸಲಕರಣೆಗಳನ್ನು ಕೊಡುವುದು ವಿಜ್ಞಾನ. ಹಾಗಾಗಿ ಈ ಕಥೆಯಲ್ಲಿ ನಂಬಿಕೆ ಮತ್ತು ವಿಜ್ಞಾನ ಒಂದಕ್ಕೊಂದು ಶತ್ರುಗಳಲ್ಲ, ಬದಲಿಗೆ ಸತ್ಯವನ್ನು ಹುಡುಕುವಲ್ಲಿ ಕೈಜೋಡಿಸಿದ ಸ್ನೇಹಿತರು. ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ. ದ್ವಾರಕೆಯಂತೆ ನಾವು ಕೇವಲ ಕಟ್ಟುಕಥೆಗಳು, ಅಜ್ಜಾಜ್ಜಿ ಹೇಳಿದ ಕಥೆಗಳು ಅಂತ ಅಂದುಕೊಂಡಿರುವ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೀಗೆ ಮರುಶೋಧನೆಗಾಗಿ ಕಾಯ್ತಿರುವ ಇನ್ನೆಷ್ಟು ಸತ್ಯವಾದ ಇತಿಹಾಸಗಳು ಅಡಗಿರಬಹುದು ಅಲ್ವಾ?